ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ, ನೀವು ನೋಡಿದ್ದೀರಿ ಮ್ಯಾಚ್ ಆಲ್ರೆಡಿ. ಒಂದು ಕಡೆಗೆ ನಮ್ಮ RCB ಗೆದ್ದರೆ, ಇನ್ನೊಂದು ಕಡೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಿನ್ನೆ ಮ್ಯಾಚ್ಗಳು ಗೆದ್ದಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರುವಂಥ ವಿಷಯ. ಈ ಎರಡು ಗೆಲುವುಗಳಿಂದ ಈ ಸಂದರ್ಭದಲ್ಲಿ ಯಾರು ಪ್ಲೇ ಆಫ್ಗೆ ಬರುವಂಥವರು ಅನ್ನುವಂಥ ಒಂದು ಮಾತು ಮೂಡುವ ಜೊತೆಗೆ ಆಲ್ರೆಡಿ RCB ಎಂಟರ್ ಆಯಿತು ಪ್ಲೇ ಆಫ್ನಲ್ಲಿ ಅನ್ನೋದು ಫಿಕ್ಸ್ ಆದರೆ ಇನ್ನುಳಿದ 3 ಟೀಮ್ಗಳು ಯಾವ್ಯಾವು ಅನ್ನೋದು ಇನ್ನೂ ಕುತೂಹಲಕರ ಆಗ್ಯದಂತ. ನಿನ್ನೆಯ RCB ಆಟ ನಿರೀಕ್ಷೆ ಅಂತ ನಡೆದು ಹೋಗ್ಯದ ಅನ್ನೋದು ಅಷ್ಟು ಸತ್ಯದ. ಅದರಲ್ಲೂ ಮುಖ್ಯವಾಗಿ ವೆಂಕಟೇಶ್ ಅಯ್ಯರ್ ಒಂದು ರೀತಿಯಿಂದ ಇನ್ಚಾರ್ಜ್ ಕ್ಯಾಪ್ಟನ್ ಆಗಿ ಬಂದಂಥವರು, ರಜತ್ ಪಾಟೀದಾರ್ ಗೈರು ಹಾಜರಲ್ಲಿ ಬಂದಂಥ ವೆಂಕಟೇಶ್ ಅವರು ವಿರಾಟ್ ಅವ್ರ ಜೊತೆಗೆ ಆಡಿ ವಿರಾಟ್ ಆಟ ಆಡಿದ್ದು ನಿನ್ನೆಯ ಗೆಲುವಿಗೆ ಕಾರಣ ಅನ್ನೋದು ಎರಡು ಮಾತಿಲ್ಲ. ಅದರಲ್ಲೂ ಮುಖ್ಯವಾಗಿ ಈ ವೆಂಕಟೇಶ್ ಅವರ 40 ಎಸೆತಗಳಲ್ಲಿ 73 ರನ್ನುಗಳು ಸಣ್ಣದಲ್ಲದು ಗೆಲ್ಲುವ ಮ್ಯಾಚ್. ಜೊತೆಗೆ ನಮ್ಮ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ವಿರಾಟ್ ಕೊಹ್ಲಿ ಅವರ ಆಟವೂ ಸಹ ವಿಶೇಷವಾಗಿ ಏನಾಗಿಬಿಟ್ಟಿದಪ್ಪ ಅಂದ್ರೆ ನಿನ್ನೆ ಮ್ಯಾಚನ್ನು ತಮ್ಮ ಕಡೆಗೆ ತೆಗೆದುಕೊಳ್ಳಲು ಬಹಳ ಪ್ರಮುಖ ಪಾತ್ರ ವಹಿಸಿಕೊಂಡು ಪಂಜಾಬ್ ಕಿಂಗ್ಸನ್ನು ಸಾಮಾನ್ಯದವರಲ್ಲ ಅವರು. ವಿಶೇಷವಾಗಿ ಶ್ರೇಯಸ್ ಅಯ್ಯರ್ ಬಳಗ ಮೊದಲಿನ ಎಲ್ಲ ಮ್ಯಾಚ್ಗಳನ್ನು ಗೆದ್ಕೊಂಡು ಬಂದಂಥದ್ದು. ಇನ್ನೇನಪ್ಪ ಈ ಸಲ ಟಾಪ್ 4ದೊಳಗೆ ನಿಶ್ಚಿತ ಜಾಗ ಅನ್ನುವಷ್ಟಲ್ಲೇ ನಿನ್ನೆ ಸೋತು ಮತ್ತು ಪ್ರಶ್ನಾರ್ಹ ಚಿಹ್ನೆಯನ್ನು ಮುಡಿಸ್ಕೊಂಡ್ಬಿಟ್ಟದೆ ನಿನ್ನೆ ಮ್ಯಾಚ್ನಿಂದ. ಯಾವುದೇ ನಮ್ಮ ಮೇಲೆ ಮಾತನ್ನು ಪ್ರಯೋಗ ಮಾಡ್ತಾನೆ ಇರ್ತಾನೆ. ಕ್ರಿಕೆಟ್ ಅನ್ನುವಂಥ ಆಟ ಯಾರನ್ನೂ ಡಾಮಿನೇಟ್ ಮಾಡಿಕೊಡೋದಿಲ್ಲ ಅಂತೇಳಿ ನೋಡಿರಿ. ಪಂಜಾಬ್ ಕಿಂಗ್ಸ್ ನಿರಂತರವಾಗಿ ಗೆದ್ದು ಬಂದರು, ಈಗ ನಿರಂತರವಾಗಿ ಸೋಲ್ತಾ ನಡೆದಿದ್ದಾರೆ. ಯಾರು ಊಹೆ ಮಾಡಿದ ಒಂದು ಏನಪ್ಪ ಅಂತಂದ್ರೆ ಈ ಬೆಳವಣಿಗೆ ಅಂತ. ನಿರಂತರ ಗೆಲುವು, ನಿರಂತರ ಸೋಲು ಇವೆರಡೂ ಅಪೋಸಿಟ್. ಆದರೂ ಇಲ್ಲಿ ಒಂದು ಕಡೆ ಬಂದುಬಿಟ್ಟಿದೆ ಪಂಜಾಬ್ ಕಿಂಗ್ಸ್ಗೆ. ಹೀಗಾಗಿ ಪಂಜಾಬ್ ಕಿಂಗ್ಸ್ ಅದು ಟಾಪ್ 4ದಲ್ಲಿ ಆಗುವಂಥ ಒಂದು ಏನದ ಪರಿಸ್ಥಿತಿ ಮತ್ತು ನಾಜೂಕು ಆಗ್ತಾ ಇದೆ ಅಂತ. ಯಾಕಂದ್ರೆ ಮುಂದಿನ ಮ್ಯಾಚ್ಗಳೆಲ್ಲ ಗೆಲ್ಲೇಬೇಕಾದಂಥದ್ದು. ಅದರಲ್ಲೂ ಮುಖ್ಯವಾಗಿ 13 ಮ್ಯಾಚ್ಗಳನ್ನ ಆಡಿದ ನಮ್ಮ ಪಂಜಾಬ್ ಕಿಂಗ್ಸ್. ಇನ್ನಿನ ಬಹಳ ಇಲ್ಲ ಎಂಟ್ರಿ ಟಾಪ್ 4ದಾಗ ಆದೀತಾ ಅನ್ನುವಂಥ ಪ್ರಶ್ನೆ ಇದೆಲ್ಲ ಇನ್ನುಳಿದ ಮ್ಯಾಚ್ಗಳ ಮೇಲೆ ಡಿಫೆಂಡ್ ಆಗುವಂಥದ್ದು. ಯಾರು ಯಾವ ರೀತಿ ಗೆಲ್ಲಬಹುದು. ಕೊನೆಗೆ ಬಂದಾಗ ಎಲ್ಲ ಟೀಮ್ಗಳು ತಮ್ಮ ಬಿದ್ದ ಶಕ್ತಿಯನ್ನೆಲ್ಲ ಕೂಡಿಸ್ಕೊಂಡು ಆಡ್ತಾ ಇದ್ದಾರೆ. ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಸೋಲ್ತಾ ಇದ್ದು ನಿರಂತರವಾಗಿ. ಈಗ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದುಬಿಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ದವರು. ಮಿಚೆಲ್ ಸ್ಟಾರ್ಕರ ಬಾಲಿಂಗಿಗೆ, ಮಿಂಚಿನ ದಾಳಿಗೆ ರಾಯಲ್ ಈ ನಮ್ಮ ರಾಜಸ್ಥಾನದವರಿದ್ದಾರೆ ಅವರಿದ್ದಂಥವರು 193 ರನ್ನನ್ನು ಗಳಿಸಿದ್ರು ಅನ್ನೋದು ದಾಖಲಿಸ್ಬೇಕಾದ ಮಾತದು. ಅದರಲ್ಲೂ ಪರಾಗ್ ರಿಯಾನ್, ಧ್ರುವ ಜುರೇಲ್ ಒಳ್ಳೆಯ ಬ್ಯಾಟಿಂಗನ್ನು ಮಾಡಿದರು. ಅದರ ಫಲ ಒಂದು ಒಳ್ಳೆಯ ಕಾಂಪಿಟೇಟಿವ್ ಸ್ಕೋರನ್ನು ತಂದಿಟ್ಟಿದ್ರು. ಆದರೆ ಈ ಸ್ಕೋರನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಸರಾಗವಾಗಿ ದಾಟಿಕೊಂಡ್ರು ಅನ್ನೋದು ಅಷ್ಟೇ ಇಲ್ಲೇ ನೆನಪಿಸ್ಬೇಕಾಗಿದೆ. ಹೀಗಾಗಿ ನಿನ್ನೆಯ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲುವು ಈ ಪಾಯಿಂಟ್ಸ್ ಟೇಬಲನ್ನು ಗದ್ದಲ ಮಾಡಿಬಿಟ್ಟது. ಯಾರು ಮತ್ತಪ್ಪ ಇನ್ನು 3 ಜನ ಯಾರು ಅನ್ನೋದಕ್ಕೆ ಮತ್ತೆಲ್ಲ ಕಡೆ ಕಾಂಪಿಟೇಷನ್ ಮುಂದಿನ ಇವತ್ತಿನ ಮತ್ತು ನಾಳೆ ಮ್ಯಾಚ್ಗೂ ಸಹಿತ ಅಷ್ಟ ಪ್ರಮುಖ ಪಾತ್ರ ವಹಿಸ್ತಾ ಅನ್ನೋದು ಅಷ್ಟ ನಿಶ್ಚಿತದ. ಯಾಕಂದ್ರೆ ರಾಯಲ್ ಬ್ಯಾಂಗ್ಳೂರದವರು ರಾಯಲ್ ಆಗಿ ಈಗಾಗಲೇ ಟಾಪ್ 4ದಾಗ ಹೋಗಿ ಕುಳಿತುಕೊಂಡ್ಬಿಟ್ರು. ನಾವು ಯಾರನ್ನು ತಿಳ್ಕೊಂಡಿದ್ದೀವಿ, ಗುಜರಾತ್ ಟೈಟನ್ಸ್ ಹೋಗ್ಬೋದು, ಮೇಲಕ್ಕಿನ್ನೂ ತೊಂದರೆ ಮಾಡ್ಕೊಳ್ಳಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಅದು ಇವತ್ತು ತೊಂದರೆ ಇಲ್ಲದ. ಪಂಜಾಬ್ ಕಿಂಗ್ಸ್ ತೊಂದರೆ ಇಲ್ಲದ. ಅದೇ ಕಾಲಕ್ಕೆ CSK ನಮ್ಮ ಇವತ್ತದ ಮ್ಯಾಚ್ ಅದು ಚಪಾಕ್ ಅಂದರೆ ಚೆನ್ನೈನಲ್ಲಿ. ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್, 2 ದಕ್ಷಿಣದ ಟೀಮುಗಳು. ಇವೆರಡರಲ್ಲಿ ಯಾರು ಇವತ್ತು ಗೆಲ್ಲಬಹುದು ಅನ್ನಿಸೋದು ಅಷ್ಟೇ ಪ್ರಮುಖ ಆಗ್ತದೆ. ಯಾಕಂದ್ರೆ ಇವತ್ತು ಗೆದ್ದವ್ರು ಮೋಸ್ಟ್ಲಿ ಈ ಒಂದು
ಟಾಪ್ 4ದಾಗ ಹೋಗೋ ಸಾಧ್ಯತೆಗಳಿದ್ದಾವೆ. ಎರಡು ಟೀಮ್ಗಳು ಜಬರ್ದಸ್ತಿದ್ದಾವೆ. ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್. ಇದರಲ್ಲಿ ಯಾರು ಗೆದ್ದರೂ ಅವ್ರಿಗೆ ಆಶಾಕಿರಣ ಹೆಚ್ಚಾಗ್ತದೆ. ಮುಂದಕ್ಕೆ ನಾವು ಹೋಗ್ಬಹುದಪ್ಪ ಟಾಪ್ 4ದೊಳಗೆ ಅನ್ನುವಂಥದ್ದು. ಅದಾಗ್ತದೋ ಇಲ್ಲೋ ಬೇರೆ ವಿಷಯ. ಆದರೆ ಈಗ ಆದಂಥ ಮ್ಯಾಚ್ಗಳನ್ನು ನೋಡಿದರೆ ಈಗಾಗಲೇ ವಿರಾಟ್ ಕೊಹ್ಲಿಯ ಟೀಮ್ ಅಥವಾ ರಜತ್ ಪಾಟೀದಾರ್ ಟೀಮ್, ಆದರೆ ಇವತ್ತು ಒಬ್ಬ ಬಿಡುವು ಮಾಡಿಕೊಂಡು ಬಂದಂಥ ಕ್ಯಾಪ್ಟನ್ ವೆಂಕಟೇಶ್ ಅಯ್ಯರ್ ಅವ್ರ ಗೆಲುವಿನಿಂದಾಗಿ ಸಹಜವಾಗಿ ಕ್ಯಾಪ್ಟನ್ಗಳ ಕೊರತೆ ಈ ನಮ್ಮ ರಾಯಲ್ ಬೆಂಗಳೂರಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅದೇ ಕಾಲಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಏನು ಗೆದ್ದರು ನಿನ್ನೆ, ಇನ್ನೂ ಏನೇನು ಚೇಂಜ್ ಆಗ್ಬೋದು ಈ ಮುಂದಿನ ಪಂದ್ಯಗಳನ್ನೂ ಸಹಿತ ಅಷ್ಟ ಕುತೂಹಲನ ಎಲ್ಲ ಕಡೆ ಮೂಡಿಸ್ತಾ ಇದೆ. ಈಗಿನ ಟೇಬಲ್ ಪ್ರಕಾರ ಟಾಪ್ದಲ್ಲಿ RCB ಅದ, ಅದರ ನಂತರ GT ಇದೆ, ಆದ್ಮೇಲೆ SRH ಇವತ್ತೇನಾಗ್ತದೆ ನೋಡ್ಬೋದ್ರ ಮ್ಯಾಚನ್ನು. PBKS ಟಾಪ್ದಲ್ಲಿ ಅದೇ ನಿನ್ನೆ ಸೋತದಕ್ಕಾಗಿ ಕೆಳಗೆ ಬರೋ ಸಾಧ್ಯತೆಗಳಿದ್ದಾವೆ. RR ಏನಪ್ಪ ಅಂತ ಅದು ಸೋತದೆ ಇವತ್ತು. ಅದು ಏನಪ್ಪ ಅಂತಂದ್ರೆ 6 ಸೋತು 6 ಗೆದ್ದ ಸಮಾನವಾಗಿ ಉಳಿದದ. CSK ಅಂದರೆ ನಮ್ಮ ಚೆನ್ನೈ ಇವತ್ತು ಆಡೋದಿದೆ 12 ಮ್ಯಾಚ್ ಆಡಿ 12 ಪಾಯಿಂಟ್ ತೊಗೊಂಡದ, 6 ಸೋತು 6 ಗೆದ್ದದ. KKR 12 ಆಡಿದದು 5 ಸೋತು 5 ಗೆದ್ದ 6 ಸೋತದ. ಹೀಗಾಗಿ ಪಾಯಿಂಟ್ಸ್ ಕಡಿಮೆ ಇದ್ದಾವೆ. ಇವ್ರದ್ದೇಂತ ಇಲ್ಲ, ಈಗಾಗಲೇ 3-4 ಟೀಮ್ಗಳು ಔಟ್ ಆದಂಗೆ ಆಗಿಬಿಟ್ಟಿದ್ದಾವೆ. ಇನ್ನು ಮೇಲಿದ್ದಂಥ RCB, GT, SRH, TBKS, RR ಅಥವಾ CSK ಇವರೊಳಗೆ ಇನ್ನು ಯಾರು ಮೇಲಕ್ಕೆ ಏರ್ಬೋದು ಅನ್ನೋದು ಕುತೂಹಲ ಎಲ್ಲರಿಗೂ ಮೂಡಿಸ್ತಾ ಇದೆ. ನಾವು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಚೆನ್ನಾಗಿ ಆಡಿ ಗೆದ್ದದಪ್ಪ ಡೆಲ್ಲಿ ಕ್ಯಾಪಿಟಲ್ಸ್, ನಾಳೆ ಗೆಲ್ತಾರ ಅನ್ನೋ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಿರಂತರತೆ ಯಾವ ಟೀಮ್ಗೂ ಇಲ್ಲ. ಹೇಗಪ್ಪ ಇಲ್ಲ ಅಂತಂದ್ರೆ ಅದು ನಿರಂತರ ಇರಗೋಡಿದಿಲ್ಲ ಕ್ರಿಕೆಟ್ ಅನ್ನುವಂಥದ್ದು. ಹೇಳಿ ನಿಮಗೆ ಅಲ್ಲಿ 11 ಜನ ಮನಸ್ಸು ಒಂದೇ ರೀತಿ ಉಳಿಬೇಕು. ಅವತ್ತು 11 ಜನ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಅದ್ರಲ್ಲಿ 11 ಜನ ಒಕ್ಕಟ್ಟಾಗಿ ಪ್ರಬಲವಾಗಿ ಅಲ್ಲೇ ಏನಪ್ಪ ಅಂದ್ರೆ ಆಟ ಆಡಬೇಕಾಗ್ತದೆ. ಫೀಲ್ಡಿಂಗ್ದಲ್ಲಿಯೂ ಅಷ್ಟೇ, ಬಾಲಿಂಗ್ದಲ್ಲಿಯೂ ಅಷ್ಟೇ, ಬ್ಯಾಟಿಂಗ್ದಲ್ಲಿಯೂ ಅಷ್ಟೇ ತಮ್ಮ ಕಾನ್ಸಂಟ್ರೇಷನ್ನ, ತಮ್ಮ ಸ್ಥಿತಪ್ರಜ್ಞತ್ವ, ಹೌದು ಯಾವುದೋ ಪ್ರಸಂಗ ಬಂದರೂ ಸಹಜವಾಗಿರುವಂಥ ಆಡುವಂಥ ಒಂದು ಏನಪ್ಪ ಮನಸ್ಥಿತಿ, ಇವೆಲ್ಲ ಇದ್ದಾಗ ಮಾತ್ರ ಈ ಒಂದು ಟಾಪ್ 4ದಲ್ಲಿ ಬರೋಕ್ಕೆ ಸಾಧ್ಯ ಇದೆ. ಮತ್ತು ಅದರ ಮಾತ್ರ ಟಾಪ್ 1 ಆಗೋದು ಇನ್ನೂ ಕಷ್ಟ ಸಾಧ್ಯ. ಯಾಕಂದ್ರೆ 11 ಜನರ ಆಟ ಒಬ್ಬರಿದ್ದರೆ ಏನೋ ಒಂದು ಹೇಳ್ಬೋದಿತ್ತೇನೋ. ಆದರೂ ಮನುಷ್ಯನ ಮನಸ್ಸು ಯಾವ ಸಂದರ್ಭದಲ್ಲಿ ಯಾವುದಿರ್ತದೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಕ್ರಿಕೆಟ್ ಆಡ್ತಾ ಇರ್ತೀವಿ, ನಾವು ಗೆಲ್ಲಬೇಕಂತಿರ್ತೀವಿ, ಯಾವುದೋ ಒಂದು ಕಡೆ ನೆನಪಾಗ್ತದೆ, ಮನೆ ಕಡೆ ನೆನಪಾಗ್ಬೋದು, ಮತ್ತೇನೋ ಆಗ್ಬೋದು. ಹಾಗೆ ಒಂದು ಕ್ಷಣ ಸ್ಥಿಮಿತತೆ ಕಳೆದುಕೊಂಡ್ರೆ ಕ್ಲೀನ್ ಬೋಲ್ಡು ಆಗ್ಬೋದು, ಬ್ಯಾಟ್ನ ಕಟ್ಟಿಗೆ ಬಿಡೋದು ಕ್ಯಾಚು ಆಗ್ಬೋದು, ರನ್ಔಟು ಆಗ್ಬೋದು, ಹಿಟ್ ವಿಕೆಟು ಆಗ್ಬೋದು. ಇಂಥ ಒಂದು ಆಟ ಅಂದ್ರೆ ಮೈ ಮನಗಳ ಪೂರ್ತಿಯಾದಂಥ ಎಲ್ಲವನ್ನೂ ತನ್ನ ತೆಕ್ಕಿಗೆ ತೆಗೆದುಕೊಳ್ಳುವಂಥ ಆಟ. ಹೀಗಾಗಿ 11 ಜನ ತೆಕ್ಕಿಗೆ ತೆಗೆದುಕೊಂಡು ಆಡೋದಪ್ಪ ಅಂದ್ರೆ ಅಷ್ಟು ಕೆಲಸ ಅಲ್ಲ. ಯಾರು ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಒಳ್ಳೆ ತಮ್ಮ ಪ್ರತಿಭೆ ಏನದಕ್ಕೆ ಹೆಚ್ಚು ಆಡ್ತಾರೆ ಅವ್ರು ಕೆಲವು ಸಾಧ್ಯತೆಗಳು ಹೆಚ್ಚಿಗಿರ್ತಾವೆ. ಆದರೂ ಗೆದ್ದೇ ಗೆಲ್ತಾರೋ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ನೋಡ್ರಲ್ಲ RR ಗೆಲ್ಲಬಹುದು ತಿಳ್ಕೊಂಡಿದ್ವಿ, ಏನೋ ಆಗೋಗ್ಬಿಡ್ತು. GT ಗುಜರಾತ್ ಟೈಟನ್ಸ್ ನೆನ್ನೆ ಮೊನ್ನೆ ಗೆಲ್ಲಬಹುದು ಅಂತ ತಿಳ್ಕೊಂಡ್ವಿ. ಕೋಲ್ಕತ್ತಾ ನೈಟ್ ರೈಡರ್ಸ್ ಅದಕ್ಕೆ ಎದುರು ಸೋತ ಕ್ಯಾಚ್ಗಳು ಬಿಟ್ಟ ಕಾರಣಕ್ಕಾಗಿ ಸ್ವತಃ ಅವರ ಕೋಚ್ ಪಾರ್ಥಿವ್ ಪಟೇಲ್ ಹೇಳ್ತಾ ಇದ್ದಾರೆ, ಹೌದು ಕ್ಯಾಚ್ ಬಿಟ್ಟಿದ್ದು ಪ್ರತಿಫಲ. ಅದಕ್ಕಾಗಿ ಬ್ಯಾಟಿಂಗ್, ಬಾಲಿಂಗ್, ಫೀಲ್ಡಿಂಗ್ 3 ಒಂದೇ ರೀತಿಯಾಗಿ ಬಂದಾಗ, ಸಮಾನವಾಗಿ ಬಂದಾಗ ಆವತ್ತಿನ ದಿನ ಆ ಟೀಮ್ ಗೆಲ್ಲುವಂಥದ್ದು. ಇಲ್ಲಿ ಯಾರು ಹೆಚ್ಚೆಲ್ಲ ಕಡಿಮೆ ಅಲ್ಲ, ಎಲ್ಲರೂ ಆ ಟೀಮ್ಗಳು 10 ಟೀಮ್ಗಳು ಒಬ್ಬರನ್ನು ಸೋಲಿಸುವಂಥವಿದ್ದಾವೆ. ಅದೇನಾಗಲಿ ಟಾಪ್ 4ದಲ್ಲಿ ಮಾತ್ರ RCB, GT, SRH, PBKS ಅದಾರ. ಇನ್ನು ಮುಂದೆ ಏನಾಗ್ಬೋದು ನೋಡ್ಬೋದು. ಕೆಳಗಿಂತ ಈಗ LSG, MIDC, KKR ಕೆಳಗಿದ್ದಾರೆ. ಇದರಲ್ಲಿ ಯಾರು ಮ್ಯಾಲೆ ಬರಲಿಕ್ಕಿಲ್ಲ ಅನ್ನಿಸ್ತದೆ. ತಂಡಿಗೆ ಮುಗಿಲಿಕ್ಕೆ ಬಂದದ. ಈಗಾಗಲೇ 62 ಮ್ಯಾಚ್ಗಳಾಗಿದ್ದಾವೆ. ಇನ್ನು ಮುಂದಿನ ಮ್ಯಾಚ್ಗಳು ಭಾಳ ಕಡಿಮೆ ಇದ್ದಾವೆ. ನೋಡು ಏನಾಗ್ತದೆ, ಯಾರಾಗ್ಬೋದು ಅಂತೇಳಿ. ಆದರೆ ಬೆಂಗಳೂರು ರಾಯಲ್ಸ್ನ ಮಾತ್ರ ಈ ಪ್ಲೇ ಆಫ್ ಎಂಟ್ರಿ ಆಗಿದ್ದಾರೆ ಅನ್ನೋದು ಎಲ್ಲರಿಗೂ ಸಮಾಧಾನಕರವಾದ ವಿಷಯ ಅಥವಾ ಸಮಾಧಾನಕರವಾದ ಬಹುಮಾನ ಅನ್ಬೋದೇನೋ ಅಂತ ಹೇಳ್ತಾರೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಒಂದು ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥಾತ್ ಹೆಚ್ಚು ಥರ ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ,
ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.